ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ. ಆ ಬೆಳಕಿನಲ್ಲಿ ಆ ದೇವ್ರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಯಾಕೆ ಅಂದರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು, ಇದೇನು ಸಿನಿಮಾ ರೀ, ಇದೆಲ್ಲ ಹೊಲಸು ಭಾಷೆ ಇದೆ, ಇದೆಲ್ಲ ಹೊಲಸು ಮಾತಿದ್ದಾವೆ, ಇದೆಂತ ಸಿನಿಮಾ ತೆಗ್ದ ಅಂತ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ. ಬೈದ್ರೆ ಬೈರಿಲಿ ಬಿಡ್ರಿ, ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸ್ನಾಲಿಟಿನೂ ಹಾಗೆ ಇತ್ತು. ಸೊ ಅವ್ರ ಭಾಷೆನೂ ಹಾಗೆ ಇತ್ತು. ಏನ್ ಮಾಡೋಕ್ಕಾಗತ್ತೆ, ಬೈದ್ರೆ ಬೈಲಿ ಬಿಡಿ, ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು. ಅನುಭವ ಪಿಕ್ಚರು ಅವ್ರು ದುಡ್ಡು ಎಣಿಸ್ಲಾರ್ದಷ್ಟು ಕಳಿಸಿದ್ರು, ಹೆಸರು ಅಷ್ಟೇ ದೊಡ್ಡದು ಮಾಡಿದ್ರು. ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರಬೇಕು, ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು. ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ, ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ, ಅವ್ರು ದೊಡ್ಡ ಜೀರೋ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವತ್ತು ನಮ್ಮ ಸುಧೀರ್ ಅವರು 386 ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದು ದಿವಸ ನನಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ. ಆ ಹುಡುಗಿ ನೋಡ್ತಾಳೆ, ಹೆದರಿ ಓಡೋಗ್ತಾಳೆ, ಆ ಹೆಂಗ್ಸ್ ನೋಡ್ತಾಳೆ, ಹೋಗ್ತಾಳೆ. ನೀನು ಒಬ್ಬಳೇ ನೋಡಿ, ನಾನು ನೋಡೋದು, ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನು ಇಷ್ಟು ಸುಂದರ ಇದ್ದೀನಿ, ನಾನು ಇಷ್ಟು ಪರ್ಸ್ನಾಲಿಟಿ ಇದೆ, ನನಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ, ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ. ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು, ಆಮೇಲೆ ಹೊಡೆತ ತಿನ್ನೋ ಸೀನು, ಜೈಲಿಗೆ ಹೋಗೋದು, ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ, ಅದು ಸಹಿತ ಕಚ್ಚಿ 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 ತಿಂದಿದೆ. ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡೋಕ್ಕಾಯ್ತು, ಇಲ್ಲದ್ರೆ ಮಾಡೋಕ್ಕಾಗ್ತಿಲ್ಲ.